ನಮಸ್ಕಾರ ಕರ್ನಾಟಕ. ಕ್ಲೌಡ್ ಟಾಕ್ಸ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಹೆಸರು ಚೇತನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ EBS ಎಲಾಸ್ಟಿಕ್ ಬ್ಲಾಕ್ ಸ್ಟೋರ್, EFS ಎಲಾಸ್ಟಿಕ್ ಫೈಲ್ ಸಿಸ್ಟಮ್ ಹಾಗೂ S3 ಸಿಂಪಲ್ ಸ್ಟೋರೇಜ್ ಸರ್ವಿಸ್ ಈ ಮೂರರ ನಡುವಿನ ವ್ಯತ್ಯಾಸಗಳ ಬಗ್ಗೆ ತಿಳಿಸ್ತೀನಿ. ಆ ನಂತರ ನಾನು ನಿಮಗೆ S3 ಬಕೆಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಮೆಜಾನ್ ಮ್ಯಾನೇಜ್ಮೆಂಟ್ ಕಾನ್ಸೋಲಿಂದ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಮೊದಲಿಗೆ ಎಲಾಸ್ಟಿಕ್ ಬ್ಲಾಕ್ ಸ್ಟೋರ್ ಅನ್ನೋದೇನಿದೆಯಲ್ಲ, ಇದು ಒಂಥರ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಇರುವ ಹಾರ್ಡ್ ಡಿಸ್ಕ್ ಥರ. ನೀವು ಮಾತ್ರ ಈ ಸ್ಟೋರೇಜ್ನ ನಿಮ್ಮ ಲ್ಯಾಪ್ಟಾಪಿಂದ ಯೂಸ್ ಮಾಡ್ತಾ ಇರ್ತೀರ. ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲೇ ಇರೋದ್ರಿಂದ ಇದರ ಪರ್ಫಾರ್ಮೆನ್ಸ್ ತುಂಬ ಹೈ ಇರುತ್ತೆ. ಅಂದರೆ ಹೈ ಥ್ರೂಪುಟ್, ಹೈ ಐಆಪ್ಸ್, ಲೇಟೆನ್ಸಿ ಕೂಡ ತುಂಬಾ ಕಡಿಮೆ ಇರುತ್ತೆ. ಇದೇ ರೀತಿನೇ EBS ವಾಲ್ಯೂಮ್ಸ್ ಏನು ಪ್ರೊವೈಡ್ ಮಾಡ್ತಾರಲ್ಲ AWS ಅವರು ಸ್ಯಾನ್ ಮೂಲಕ, ಇದು ಕೂಡ ಒಂದೇ ಅವೈಲಬಿಲಿಟಿ ಝೋನ್ಗೆ ಸೀಮಿತ ಆಗಿರುತ್ತೆ. ಆದ್ರಿಂದಲೇ ನಿಮಗೆ ಇದರಿಂದ ಕೂಡ ಒಂದು ಹೈ ಪರ್ಫಾರ್ಮೆನ್ಸ್ ಸಿಗ್ತಾ ಇರುತ್ತೆ. ಹಾಗೇನೆ ಇದು ಕೂಡ ಒಂದೇ ಇನ್ಸ್ಟೆನ್ಸಿಂದ, ಒಂದೇ EC2 ಇನ್ಸ್ಟೆನ್ಸಿಂದ ಆಕ್ಸೆಸಬಲ್ ಆಗಿರುತ್ತೆ. ಇದನ್ನ ನೀವು ಬೂಟ್ ವಾಲ್ಯೂಮ್ಸ್ ಕ್ರಿಯೇಟ್ ಮಾಡೋಕ್ಕೆ, ಅಥವಾ ಡೆವಲಪ್ಮೆಂಟ್ ಅಥವಾ ಟೆಸ್ಟ್ ಎನ್ವೈರನ್ಮೆಂಟ್ಸ್ಗೆ, ಅಥವಾ ಯಾವುದೇ ಒಂದು ಅಪ್ಲಿಕೇಶನ್ಗೆ ಲೋ ಲೇಟೆನ್ಸಿ ಬೇಕು ಅನ್ನೋ ಪಕ್ಷದಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಅಥವಾ ರಿಲೇಷನಲ್ ಡೇಟಾಬೇಸಸ್ಗೆ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನು ಎಲಾಸ್ಟಿಕ್ ಫೈಲ್ ಸಿಸ್ಟಮ್ನ ನೋಡೋದಾದ್ರೆ, ಇದಕ್ಕೆ ಒಂದು ಸಿಂಪಲ್ ಅನಾಲಜಿ ಅಂದರೆ ನೆಟ್ವರ್ಕ್ ಫೈಲ್ ಶೇರ್ಸ್. ನಿಮ್ಮ ಕಂಪ್ನಿನಲ್ಲಿ ಒಂದು ಫೈಲ್ ಶೇರ್ನ ಕ್ರಿಯೇಟ್ ಮಾಡಿರ್ತಾರೆ, ಒಂದು ಫೋಲ್ಡರ್ ಇರುತ್ತೆ, ಅದರಲ್ಲಿ ಒಂದು ಎಕ್ಸೆಲ್ ಶೀಟೋ ಏನೋ ಒಂದು ಸ್ಟೋರ್ ಮಾಡಿರ್ತಾರೆ, ಅದನ್ನು ನೀವೆಲ್ಲರೂ ಆಕ್ಸೆಸ್ ಮಾಡ್ತಾ ಇರ್ತೀರ. ಸೊ ಈ ಒಂದು ಫೈಲ್ ಶೇರ್ನ ನೀವು ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಮ್ಯಾಪ್ ಮಾಡಿಕೊಂಡು ಆಕ್ಸೆಸ್ ಮಾಡ್ತಾ ಇರ್ತೀರ. ನೀವು ಮಾತ್ರ ಅಲ್ಲ, ನಿಮ್ಮ ಕೊಲೀಗ್ಸ್ ಕೂಡ, ಬಹಳಷ್ಟು ಜನ ಒಂದೇ ಫೈಲ್ನ ಕಾನ್ಕರೆಂಟ್ ಆಗಿ ಎಡಿಟ್ ಕೂಡ ಮಾಡಬಹುದಾಗಿರುತ್ತೆ. ಈ EFS ಏನಿದೆಯಲ್ಲ, ಅಮೆಜಾನ್ ಪ್ರೊವೈಡ್ ಮಾಡ್ತಾ ಇರೋದು, ಇದು ಕೂಡ ಒಂದೇ ರೀಜನ್ನಲ್ಲಿ ಇರುವ ಬೇರೆ ಬೇರೆ ಅವೈಲಬಿಲಿಟಿ ಝೋನ್ಸ್ ಅದರ ಒಳಗೆ ಇರುವ EC2 ಇನ್ಸ್ಟೆನ್ಸಸ್ ಅಥವಾ ಕಂಟೈನರ್ಸ್ ಮೂಲಕ ನೀವು ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಅಥವಾ ಅಗತ್ಯ ಇದ್ರೆ ನಿಮ್ಮ ಒಂದು ಆನ್ ಪ್ರಿಮೈಸಸ್ ಏನಿದೆ ಅದನ್ನ ನೀವು VPN ಮೂಲಕ ಇಲ್ಲಿ ಅಮೆಜಾನ್ಗೆ ಕನೆಕ್ಟ್ ಆಗಿದ್ರೆ ಆಗ ಕೂಡ ನೀವು EFSನ ಬಹಳ ಸುಲಭವಾಗಿ ಆಕ್ಸೆಸ್ ಮಾಡಬಹುದಾಗಿರುತ್ತೆ. ನಿಮಗೆ ಯಾವ ಯೂಸ್ ಕೇಸಸ್ಗೆ ಫೈಲ್ ಸಿಸ್ಟಮ್ ಸ್ಟ್ರಕ್ಚರ್ ಬೇಕು ಅಂತ ಇರುತ್ತೋ ಅಂಥ ಯೂಸ್ ಕೇಸಸ್ಗೆಲ್ಲ ನೀವು ಎಲಾಸ್ಟಿಕ್ ಫೈಲ್ ಸಿಸ್ಟಮ್ನ ಬಹಳ ಸುಲಭವಾಗಿ ಯೂಸ್ ಮಾಡಬಹುದು. ಇನ್ನು ಸ್ನೇಹಿತರೆ, ನಾವು S3 ಅಂದರೆ ಸಿಂಪಲ್ ಸ್ಟೋರೇಜ್ ಸರ್ವಿಸ್ ಇದನ್ನ ನೋಡೋದಾದ್ರೆ, ಇದನ್ನ ಆಬ್ಜೆಕ್ಟ್ ಸ್ಟೋರೇಜ್ ಅಂತ ಕರೀತಾರೆ. ಈ ಆಬ್ಜೆಕ್ಟ್ ಅಂತ ಒಂದು ಕಾಮನ್ ಟರ್ಮ್ನ ಯೂಸ್ ಮಾಡೋದು ಯಾಕೆ ಅಂದರೆ, ನೀವು ಇದರಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಸ್ಟೋರ್ ಮಾಡಬಹುದು, ಮೀಡಿಯಾ ಫೈಲ್ಸ್ ಸ್ಟೋರ್ ಮಾಡಬಹುದು, ಅಂದರೆ ನಿಮ್ಮ ಮ್ಯೂಸಿಕ್ ಅಥವಾ ವಿಡಿಯೋ ಫೈಲ್ಸ್ನ ಸ್ಟೋರ್ ಮಾಡಬಹುದು. ನೀವು ಡೇಟಾನ ಹೆಚ್ಚು ಅಂದರೆ ದಿನನಿತ್ಯ ರೈಟ್ ಮಾಡಲ್ವೋ ಅಂಥ ಒಂದು ಡೇಟಾನ ನೀವಿಲ್ಲಿ S3 ನಲ್ಲಿ ಸ್ಟೋರ್ ಮಾಡಬಹುದು. ಉದಾಹರಣೆಗೆ ಸ್ಟ್ಯಾಟಿಕ್ ವೆಬ್ ಹೋಸ್ಟಿಂಗ್. ಈಗ ಒಂದು ವೆಬ್ ಪೇಜ್ ಇದೆ ಅಂತ ಅನ್ಕೊಳ್ಳೋಣ, ಅದರಲ್ಲಿ ನೀವು ಬರೀ ಒಂದು ಹೋಮ್ ಪೇಜ್ ಇದೆ, ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ. ಸೊ ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ದಿನೇ ದಿನೇ ಚೇಂಜ್ ಆಗಲ್ಲ. ಸೊ ಇಂಥದನ್ನ ನೀವು S3 ನಲ್ಲಿ ಹಾಕ್ಬಿಟ್ರೆ ಅದನ್ನ ಒಂದ್ ಸರ್ತಿ ಸ್ಟೋರ್ ಮಾಡಿ, ರೀಡ್ ಮೆನಿ ಟೈಮ್ಸ್ ಅಂದ್ರೆ ಬಹಳಷ್ಟು ಸಲ ನೀವು ಅದನ್ನೇ ರೀಡ್ ಮಾಡ್ತಾ ಇರಬಹುದು, ಅಥವಾ ನಿಮ್ಮ ಎಂಡ್ ಯೂಸರ್ಸ್ ರೀಡ್ ಮಾಡ್ತಾ ಇರ್ತಾರೆ. ಈ ಥರದ ಒಂದು ಯೂಸ್ ಕೇಸ್ಗೆ ನೀವು S3ನ ಬಳಸ್ಕೋಬಹುದು. ಇಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಯೂಸ್ ಕೇಸಸ್, ಮೊಬೈಲ್ ಅಪ್ಲಿಕೇಶನ್ಸ್, ಕಾರ್ಪೊರೇಟ್ ಅಪ್ಲಿಕೇಶನ್ಸ್ನ ಹೋಸ್ಟ್ ಮಾಡೋಕ್ಕೆ ಹೀಗೆ, ಅಥವಾ IoT ಡೇಟಾನ ಸ್ಟೋರ್ ಮಾಡೋಕ್ಕೆ, ಹೀಗೆ ಅನೇಕ ಯೂಸ್ ಕೇಸಸ್ಗೆ ನೀವು ಈ ಒಂದು S3 ಸ್ಟೋರೇಜ್ನ ಬಳಸ್ಕೋಬಹುದು. ಈ S3 ಸ್ಟೋರೇಜ್ದು ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಂದ್ರೆ, ನೀವು ಇದನ್ನ ಎಲ್ಲಿಂದ ಬೇಕಾದರೂ ನಿಮ್ಮ ಡೇಟಾನ ಸ್ಟೋರ್ ಮಾಡೋಕ್ಕೆ ಅಥವಾ ಎಲ್ಲಿಂದ ಬೇಕಾದರೂ ರಿಟ್ರೀವ್ ಮಾಡೋಕ್ಕೆ ಯೂಸ್ ಮಾಡಬಹುದು. ಹಾಗೆಯೇ ಈ ಅಮೆಜಾನ್ S3 ಏನಿದೆಯಲ್ಲ, ಇದು ನಮಗೆ 11 ನೈನ್ಸ್ ಡ್ಯೂರಬಿಲಿಟಿ ಪ್ರೊವೈಡ್ ಮಾಡುತ್ತೆ. ಈಗ ನಾವೇನು ಮಾಡೋಣ ಅಂದರೆ, AWS ಕಾನ್ಸೋಲಿಂದ ಒಂದು ಬಕೆಟ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಆಬ್ಜೆಕ್ಟ್ಸ್ನ ಅಪ್ಲೋಡ್ ಮಾಡೋಣ. ನೋಡಿ ಸ್ನೇಹಿತರೆ, ಮೊದಲಿಗೆ ನಾನು ಈಗಾಗಲೇ AWS ಮ್ಯಾನೇಜ್ಮೆಂಟ್ ಕಾನ್ಸೋಲಲ್ಲಿ ಲಾಗಿನ್ ಆಗಿದ್ದೀನಿ. ಈಗ ನಾನಿಲ್ಲಿ S3 ಸರ್ವಿಸ್ನ ಸರ್ಚ್ ಮಾಡ್ತೀನಿ. S3 ನೋಡಿ, S3 ತೋರಿಸ್ತಾ ಇದೆ ಇಲ್ಲಿ, ಇದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ಕ್ರಿಯೇಟ್ ಬಕೆಟ್ ಅನ್ನೋ ಒಂದು ಬಟನ್ನ ನಾನು ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ಬಕೆಟ್ ನೇಮ್ ಅಂತ ಕೇಳ್ತಾ ಇದೆ. ಈ ಬಕೆಟ್ ನೇಮ್ನ ಕ್ರಿಯೇಟ್ ಮಾಡೋಕ್ಕೆ ಕೆಲವು ರೂಲ್ಸ್ ಇದೆ. ನೀವು ಈ ಬಟನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಎಲ್ಲ ರೂಲ್ಸು ಕಾಣಿಸುತ್ತೆ. ಆದರೆ ಒಂದು ಮೇನ್ ರೂಲ್ ಏನಂದರೆ, ಈ ಬಕೆಟ್ ನೇಮ್ ಗ್ಲೋಬಲಿ ಯುನೀಕ್ ಆಗಿರಬೇಕು. ಅಂದರೆ ಬೇರೆ ಯಾರು ಇದೇ ನೇಮ್ನ ಯೂಸ್ ಮಾಡ್ತಾ ಇರಬಾರ್ದು. ಸೊ ಅಂಥದ್ದೊಂದು ನೇಮ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ. ಸೊ ನಾನೀಗ CTK Dev ಅನ್ನೋ ಒಂದು ನೇಮ್ನ ಕೊಡ್ತಾ ಇದ್ದೀನಿ ಬಕೆಟ್ ನೇಮ್ಗೆ. ಇನ್ನು ಈಗ ರೀಜನ್,
ಈ ರೀಜನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವು 2 ಆಸ್ಪೆಕ್ಟ್ಸ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಉದಾಹರಣೆಗೆ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ವಾ, ನಾನು ಇದನ್ನ ಕನ್ನಡಿಗರಿಗಾಗಿ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಯೂಸರ್ ಬೇಸ್ ಏನಿದೆ ಅವರು ಕರ್ನಾಟಕದಲ್ಲಿ ಇದ್ದಾರೆ. ಸೊ ಕರ್ನಾಟಕಕ್ಕೆ ಕ್ಲೋಸ್ ಆಗಿರುವಂತಹ ರೀಜನ್ ಯಾವುದು ಅಂತ ನಾನು ಇಲ್ಲಿ ನೋಡೋದಾದ್ರೆ, ಇಲ್ಲಿ ನೋಡಿ, ಇಲ್ಲಿ ಮುಂಬೈ ರೀಜನ್ ಒಂದು ಇರುತ್ತೆ ಏಷ್ಯಾ ಪ್ಯಾಕ್ನಲ್ಲಿ. ನೋಡಿ ಇಲ್ಲಿ, ಸೊ ನಾನು ಮುಂಬೈ ಅಂತ ಇಲ್ಲಿ ಚೂಸ್ ಮಾಡಬಹುದಾಗಿರುತ್ತೆ. ಸೊ ಹಾಗೆ ನೀವು ಕೂಡ ನಿಮ್ಮ ಯೂಸರ್ ಬೇಸ್ ಎಲ್ಲಿದ್ದಾರೆ ಅಂತ ನೋಡಿಕೊಂಡು ನೀವು ರೀಜನ್ನ ಚೂಸ್ ಮಾಡಬೇಕಾಗತ್ತೆ. ಎರಡನೇ ಕ್ರೈಟೀರಿಯಾ ಏನು ರೀಜನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅಂದ್ರೆ, ಗವರ್ಮೆಂಟ್ ಇಂದ ಕಂಪ್ಲೈನ್ಸ್ಗೋಸ್ಕರ ಕೆಲವೊಂದು ರೆಗ್ಯುಲೇಷನ್ಸ್ ಇರುತ್ತೆ. ಈಗ ಉದಾಹರಣೆಗೆ EU ಅಂದ್ರೆ ಯುರೋಪಿಯನ್ ಯೂನಿಯನ್ ನಲ್ಲಿ ಒಂದು ರೆಗ್ಯುಲೇಷನ್ ಇದೆ. ಏನಂದ್ರೆ, ಯುರೋಪಿಯನ್ ಯೂನಿಯನ್ ನಲ್ಲಿ ಕ್ರಿಯೇಟ್ ಆಗುವಂತಹ ಡೇಟಾ ಯುರೋಪ್ ಬಿಟ್ಟು ಬೇರೆ ಕಡೆ ಸ್ಟೋರ್ ಆಗಬಾರ್ದು ಅನ್ನೋ ಒಂದು ರೆಗ್ಯುಲೇಷನ್ ಇದೆ. ಸೊ ಹಾಗಾಗಿ ನಿಮ್ಮ ಯೂಸರ್ ಬೇಸ್ ಏನಾದರೂ ಇಲ್ಲಿದ್ದಾರೆ ಅಂದ್ರೆ ನೀವು ಇಲ್ಲಿರುವಂತಹ ರೀಜನ್ನೇ ಚೂಸ್ ಮಾಡಿ ಅಲ್ಲೇ ನೀವು ಡೇಟಾನ ಸ್ಟೋರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಚೂಸ್ ಬಕೆಟ್ ಅನ್ನೋ ಒಂದು ಆಪ್ಷನ್ ಇದೆ. ಇದು ಯಾಕೆ ಅಂದ್ರೆ, ನಿಮ್ದು ಎಕ್ಸಿಸ್ಟಿಂಗ್ ಬಕೆಟ್ ಆಲ್ರೆಡಿ ಇದ್ರೆ ಅದರದೇ ಸೆಟ್ಟಿಂಗ್ಸ್ನ ನೀವಿಲ್ಲಿ ಕಾಪಿ ಮಾಡ್ಕೋಬಹುದಾಗಿರುತ್ತೆ. ಮುಂದೆ ನೋಡಿ, ಇಲ್ಲಿ ಬ್ಲಾಕ್ಸ್ ಪಬ್ಲಿಕ್ ಆಕ್ಸೆಸ್ ಅಂತ ಇದೆ. ಇದು ಏನು ಅಂದ್ರೆ, ನಾವೇನು ಬಕೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದು ಬೈ ಡಿಫಾಲ್ಟ್ ಪಬ್ಲಿಕ್ ಆಕ್ಸೆಸ್ ಇರೋದಿಲ್ಲ. ಇದು ಯಾಕೆ ಅಂದ್ರೆ, ನಾವು ಗಮನ ಇಟ್ಕೊಂಡು ಯಾವ ಆಬ್ಜೆಕ್ಟ್ಗೆ ಆಕ್ಸೆಸ್ ಕೊಡಬೇಕು ಅದನ್ನ ಮಾತ್ರ ನಾವು ಕೊಡಬೇಕು ಅನ್ನೋ ಒಂದು ರೀಸನ್ಗೆ ಇದು ಬೈ ಡಿಫಾಲ್ಟ್ ಎಲ್ಲ ಒಂದು ಬಕೆಟ್ಸ್ಗೆ ಪಬ್ಲಿಕ್ ಆಕ್ಸೆಸ್ ಬ್ಲಾಕ್ ಆಗಿರುತ್ತೆ. ಈಗ ನಾವು S3 ನಲ್ಲಿ ಒಂದು ಸ್ಟ್ಯಾಟಿಕ್ ವೆಬ್ಸೈಟ್ ಹೋಸ್ಟ್ ಮಾಡ್ತಿದ್ದೀವಿ, ನಮ್ಮ ಯೂಸರ್ಸಿಗೆ ಬೇಕು ಇದು ಆಕ್ಸೆಸ್ ಅಂದಾಗ ನೀವಿಲ್ಲಿ ಇದನ್ನ ಅನ್ಚೆಕ್ ಮಾಡಿದ್ರೆ ಆಗ ನಿಮ್ಗೆ ಇಲ್ಲೊಂದು ವಾರ್ನಿಂಗ್ ಕೊಡುತ್ತೆ. ಈ ವಾರ್ನಿಂಗ್ನ ನೀವು ಅಕ್ನಾಲೇಜ್ ಮಾಡಿದ್ರೆ ನೀವು ಪಬ್ಲಿಕ್ ಆಕ್ಸೆಸ್ನ ಟರ್ನ್ ಆನ್ ಮಾಡಬಹುದು. ಸೊ ಈಗ ನಾವು ಹಾಗೆ ಮುಂದೆ ಹೋದ್ರೆ ಇಲ್ಲಿ ನೋಡಿ, ಇಲ್ಲಿ ಬಕೆಟ್ ವರ್ಷನಿಂಗ್ ಅಂತ ಇದೆ. ಇದು ನಮಗೆ ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂದ್ರೆ, ಈಗ ನಾನೊಂದು ಆಬ್ಜೆಕ್ಟ್ನ ಅಪ್ಲೋಡ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ. ಬೇರೆ ಯಾರಾದರೂ ಅದೇ ಥರದ ಒಂದು ಆಬ್ಜೆಕ್ಟ್ನ ಅಪ್ಲೋಡ್ ಮಾಡಿಬಿಟ್ರೆ ನಾನು ಹಾಕಿದ ಆಬ್ಜೆಕ್ಟು ಓವರ್ ರೈಟ್ ಆಗಿಬಿಡುತ್ತೆ. ಅಂದರೆ ನನ್ನ ಆಬ್ಜೆಕ್ಟ್ ಬದಲು ಇನ್ನೊಬ್ರು ಹಾಕಿರುವಂತಹ ಆಬ್ಜೆಕ್ಟು ಇಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಬಹಳಷ್ಟು ಜನ ಅಥವಾ ಬಹಳಷ್ಟು EC2 ಇನ್ಸ್ಟೆನ್ಸಸ್ ಇದನ್ನು ಆಕ್ಸೆಸ್ ಮಾಡ್ತಾ ಇದೆ ಅಂದರೆ ಒಂದೇ ಬಕೆಟ್ನ, ಆಗ ಬೈ ಚಾನ್ಸ್ ಒಂದು ಆಬ್ಜೆಕ್ಟ್ನ ಡಿಲೀಟ್ ಮಾಡೋ ಒಂದು ಚಾನ್ಸಸ್ ಇರುತ್ತೆ ಅಥವಾ ಓವರ್ ರೈಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಉದ್ದೇಶದಿಂದ ಇಲ್ಲಿ ನೀವು ಎನೇಬಲ್ ವರ್ಷನಿಂಗ್ ಅಂತ ಮಾಡಿಬಿಟ್ರೆ ಮೊದಲು ಯಾವ ಫೈಲ್ ಇರುತ್ತೆ ಅದಾದ ನಂತರ ಯಾವುದೇ ಫೈಲ್ನ ಆ್ಯಡ್ ಮಾಡಿದ್ರು ಅದೆಲ್ಲವುದು ಹೊಸ ವರ್ಷನ್ ID ಯೊಂದಿಗೆ ಸ್ಟೋರ್ ಆಗ್ತಾ ಬರುತ್ತೆ. ಮುಂದೆ ನೋಡಿ, ಇಲ್ಲಿ ಟ್ಯಾಗ್ಸ್ ಯಾಕೆ ಅಂದರೆ, ನಾವು ಬಹಳಷ್ಟು ಬಕೆಟ್ಸ್ನ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ನೋಡಿ, ಬೈ ಡಿಫಾಲ್ಟ್ ನಮ್ಮ ಅಕೌಂಟ್ಗೆ 100 ಬಕೆಟ್ಸ್ವರೆಗೂ ಕ್ರಿಯೇಟ್ ಮಾಡೋ ಅವಕಾಶ ಇರುತ್ತೆ. ನೀವು ಅದನ್ನು ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಇನ್ನೂ ಒಂದು ಸರ್ವಿಸ್ ರಿಕ್ವೆಸ್ಟ್ನ ಕ್ರಿಯೇಟ್ ಮಾಡಿ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಹಾಗಾಗಿ ಬಹಳ ಬಕೆಟ್ಸ್ನ ಕ್ರಿಯೇಟ್ ಮಾಡಿರೋದ್ರಿಂದ ಯಾವ ಬಕೆಟ್ನಲ್ಲಿರೋ ರಿಸೋರ್ಸಸ್ಸು ಎಷ್ಟು ಕಾಸ್ಟ್ ಜನರೇಟ್ ಮಾಡ್ತಿದೆ ಹೀಗೆಲ್ಲ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ನೀವು ಟ್ಯಾಗ್ಸ್ ಆ್ಯಡ್ ಮಾಡಿದ್ರೆ ನಿಮಗೆ ಕಾಸ್ಟ್ ಮ್ಯಾನೇಜ್ಮೆಂಟ್ ತುಂಬಾನೇ ಈಸಿ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡಿ, ಇಲ್ಲಿ ಎನ್ಕ್ರಿಪ್ಷನ್ ಅಂತ ಇದೆ. ಈ ಎನ್ಕ್ರಿಪ್ಷನ್ ಏನಿದೆಯಲ್ಲ, ನೀವು ಎನ್ಕ್ರಿಪ್ಷನ್ ಎನೇಬಲ್ ಮಾಡಿದ್ರೆ ಪ್ರತಿ ಸಲ ನೀವೊಂದು ಆಬ್ಜೆಕ್ಟ್ ಸ್ಟೋರ್ ಮಾಡಬೇಕಾದ್ರೂ ಅದು ಎನ್ಕ್ರಿಪ್ಟ್ ಆಗಿ ಸ್ಟೋರ್ ಆಗುತ್ತೆ. ಹಾಗೇನೆ ಯಾರಾದರೂ ಈ ಒಂದು ಆಬ್ಜೆಕ್ಟ್ನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇದು ಕೀಸ್ನ ಉಪಯೋಗಿಸಿ ಅದನ್ನು ಡಿಕ್ರಿಪ್ಟ್ ಮಾಡಿ ಆ ನಂತರ ಆ ಆಬ್ಜೆಕ್ಟ್ನ ಪ್ರೊವೈಡ್ ಮಾಡುತ್ತೆ. ಸೊ ಈಗ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಆಬ್ಜೆಕ್ಟ್ ಲಾಕ್ ಅಂತ ಇದೆ. ಈ ಆಬ್ಜೆಕ್ಟ್ ಲಾಕ್ ಕೂಡ ನಮ್ಮ ಬಕೆಟ್ ವರ್ಷನಿಂಗ್ ಏನಿತ್ತಲ್ಲ ಅದಕ್ಕೆ ರಿಲೇಟೆಡ್. ಆಬ್ಜೆಕ್ಟ್ ಲಾಕ್ ಎನೇಬಲ್ ಮಾಡಿಬಿಟ್ರೆ ಯಾರು ಒಂದು ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ನ ಎಡಿಟ್ ಮಾಡೋದಾಗ್ಲಿ ಡಿಲೀಟ್ ಮಾಡೋದಾಗ್ಲಿ ಓವರ್ ರೈಟ್ ಮಾಡೋದಾಗ್ಲಿ ಮಾಡೋಕ್ಕೆ ಆಗಲ್ಲ. ಸೊ ಇದು ನೀವು ಎನೇಬಲ್ ಮಾಡ್ತು ಅಂದರೆ ಬೈ ಡಿಫಾಲ್ಟ್ ನಿಮ್ಮ ಬಕೆಟ್ ವರ್ಷನಿಂಗ್ ಕೂಡ ಎನೇಬಲ್ ಆಗಿರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಸೊ ಈಗ ನಾನು ಕ್ರಿಯೇಟ್ ಬಕೆಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನೀವು ನೋಡ್ತಾ ಇರೋ ಹಾಗೆ ನನ್ನ ಬಕೆಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅನ್ನೋ ಒಂದು ಮೆಸೇಜ್ ಕೂಡ ಬಂದಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಬಕೆಟ್ನ. ಓಕೆ, ಈಗ ಅಪ್ಲೋಡ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡ್ತಿದ್ದೀನಿ. ಈಗ ಫೈಲ್ಸ್, ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿರುವಂತಹ ಫೈಲ್ಸ್ನ ನಾನು ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ನೋಡಿ, ಇಲ್ಲಿ ಇಮೇಜ್ ಆ್ಯಡ್ ಆಗಿದೆ. ಈಗ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಈಗ ನಾವು ಈ ಒಂದು ಆಬ್ಜೆಕ್ಟ್ ಏನಿದೆಯಲ್ಲ ಇದನ್ನ ಕ್ಲಿಕ್ ಮಾಡೋಣ. ಓಕೆ, ಈಗ ಆಬ್ಜೆಕ್ಟ್ ಓವರ್ ವ್ಯೂ ನೋಡಿ ಸ್ನೇಹಿತರೆ, ಆಗಲೇ ನಾನು ಹೇಳ್ದಂಗೆ ನಾವು ಯಾವ ಒಂದು ಡೇಟಾನ ಸ್ಟೋರ್ ಮಾಡ್ತಿದ್ದೀವಿ ಅದನ್ನು ಆಬ್ಜೆಕ್ಟ್ ಅಂತ ಕರೀತಾರೆ. ಈಗ ನಾನೊಂದು ಪಿಕ್ಚರ್ ಸೇವ್ ಮಾಡಿದ್ದೀನಿ, ಇದು ಒಂದು ಆಬ್ಜೆಕ್ಟ್. ಅಥವಾ ನಾನೊಂದು ಮೀಡಿಯಾ ಫೈಲ್ ಅಂದರೆ ಒಂದು ಮ್ಯೂಸಿಕ್ ಫೈಲೋ ಒಂದು ವಿಡಿಯೋ ಫೈಲೋ ಯಾವುದನ್ನು ಸ್ಟೋರ್ ಮಾಡ್ತೀನಿ ಅದನ್ನು ಆಬ್ಜೆಕ್ಟ್ ಅಂತ ಕರೀತಾರೆ. ಈ ಆಬ್ಜೆಕ್ಟ್ ಅನ್ನೋದೇನಿದೆಯಲ್ಲ ಅದಕ್ಕೆ ಒಂದು ಕೀ ಅಂತ ಇರುತ್ತೆ. ಈ ಕೀ ಅಂದರೆ
ಅದರ ಹೆಸರು ನಾವೇನು ಆಬ್ಜೆಕ್ಟ್ ಸ್ಟೋರ್ ಮಾಡ್ತಿದ್ದೀವಿ ಅದರ ಒಂದು ಹೆಸರಿಗೆ ಕೀ ಅಂತ ಕರೀತಾರೆ. ನೋಡಿ ಇಲ್ಲಿ ನಾನು ಸ್ಟೋರ್ ಮಾಡಿರುವಂತಹ ಫೈಲ್ ಹೆಸರು ಬಲ್ಬ್ ಬ್ರೈನ್. ಸೊ ಇದು ಕೀ. ಆಯ್ತಾ? ಇಲ್ಲಿ ಆಬ್ಜೆಕ್ಟ್ ಯು ಆರ್ ಎಲ್ ನೋಡಿ ಇಲ್ಲಿ. ಈ ಆಬ್ಜೆಕ್ಟ್ ಯು ಆರ್ ಎಲ್ ಅಲ್ಲಿ ಇಲ್ಲಿ ಮೊದಲಲ್ಲಿ ನೋಡಿ ಇಲ್ಲಿ HTTPS ಆದ್ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನನ್ನ ಬಕೆಟ್ ನೇಮ್ ಇರುತ್ತೆ. ಹಾಗೇನೆ ಲಾಸ್ಟ್ ಅಲ್ಲಿ ಇಲ್ಲಿ ಕೀ ಕಾಣಿಸ್ತಾ ಇದೆ. ಈಗ ನಾನು ಈ ಆಬ್ಜೆಕ್ಟ್ ಯು ಆರ್ ಎಲ್ ಇಲ್ಲಿ HTTPS ಅಂತ ಏನು ಕಾಣಿಸ್ತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ತಿದ್ದೀನಿ. ನೋಡಿ ನಾನು ಆಗ್ಲೇ ಹೇಳ್ದ ಹಾಗೆ ಬಕೆಟ್ಗೆ ಬೈ ಡಿಫಾಲ್ಟ್ ಪಬ್ಲಿಕ್ ಆಕ್ಸೆಸ್ ರೆಸ್ಟ್ರಿಕ್ಟ್ ಆಗಿರೋದ್ರಿಂದ ಇದು ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಇದು ಡಿನೈಡ್ ಅಂತ ತೋರಿಸ್ತಾ ಇದೆ. ಹಾಗಾದ್ರೆ ಈಗ ಇದನ್ನ ಹೇಗೆ ನೋಡೋದು ನಾವು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಆಬ್ಜೆಕ್ಟ್ ಆಕ್ಷನ್ಸ್ ಅನ್ನೋ ಒಂದು ಬಟನ್ ಇದೆ. ಇಲ್ಲಿ ಓಪನ್ ಅಂತ ಬಟನ್ ಇದೆ. ನೋಡಿ ಇದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಪಿಕ್ಚರ್ ಓಪನ್ ಆಗ್ತಾ ಇದೆ. ಇದ್ಯಾಕೆ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ನಾನು ಈ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನು ಈ ಆಬ್ಜೆಕ್ಟ್ ನ ಓನರ್ ಅಲ್ವಾ, ಹಾಗೆ ನಾನು ಲಾಗಿನ್ ಕೂಡ ಆಗಿದ್ದೀನಿ. ಸೊ ಇದು ಒಂದು ಟೆಂಪರರಿ ಆಗಿ ಒಂದು ಟೋಕನ್ ನ ಕ್ರಿಯೇಟ್ ಮಾಡಿ ಆ ಟೋಕನ್ ನಿಂದ ಆಕ್ಸೆಸ್ ನ ಒಂದು ಆಥರೈಸ್ ಮಾಡಿದೆ. ಹಾಗಾಗಿ ಈ ಒಂದು ಆಬ್ಜೆಕ್ಟ್ ನನಗೆ ಓಪನ್ ಆಗ್ತಾ ಇದೆ. ಈ ಆಬ್ಜೆಕ್ಟ್ ಆಕ್ಷನ್ಸ್ ಬಟನ್ ಅಲ್ಲಿ ನೋಡಿ ಇನ್ನೂ ಹಲವಾರು ಆಕ್ಷನ್ಸ್ ಇದೆ. ನೀವು ಡೌನ್ಲೋಡ್ ಮಾಡಬಹುದು, ಕ್ವೆರಿ ಮಾಡಬಹುದು, ಹೀಗೆ ಬಹಳಷ್ಟು ನಿಮಗೆ ಆಪ್ಷನ್ಸ್ ಇದೆ. ಇದನ್ನ ನೀವು ಆಬ್ಜೆಕ್ಟ್ ಆಕ್ಷನ್ಸ್ ಬಟನ್ ನಲ್ಲಿ ನೋಡಬಹುದು. ಈಗ ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಆಬ್ಜೆಕ್ಟ್ ಮ್ಯಾನೇಜ್ಮೆಂಟ್ ಓವರ್ ವ್ಯೂ. ಇಲ್ಲಿ ಎನೇಬಲ್ ಬಕೆಟ್ ವರ್ಷನಿಂಗ್ ಅಂತ ಇದೆ. ಈಗ ನಾನು ನಿಮಗೆ ಎನೇಬಲ್ ಮಾಡಿ ತೋರಿಸ್ತೀನಿ. ನೋಡಿ ಈಗ ಎನೇಬಲ್ ಬಕೆಟ್ ವರ್ಷನಿಂಗ್ ಆಯ್ತು ಅಲ್ವಾ. ಸೊ ಈಗ ನಾವೇನ್ ಮಾಡೋಣ, ಮತ್ತೆ ನಾನು ಈ ಬಕೆಟ್ಗೆ ಹೋಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಮೊದಲು ಅಪ್ಲೋಡ್ ಮಾಡಿರುವಂತಹ ಫೈಲ್ ಇದೆ. ನಾನೀಗ ಏನ್ ಮಾಡ್ತೀನಿ ಅಂದ್ರೆ ಇದೇ ಫೈಲ್ನ ಮತ್ತೆ ಅಪ್ಲೋಡ್ ಮಾಡ್ತೀನಿ. ನೆನಪಿರ್ಲಿ ನಾನು ಈಗಾಗಲೇ ವರ್ಷನಿಂಗ್ ನ ಎನೇಬಲ್ ಮಾಡಿದ್ದೀನಿ. ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಅಪ್ಲೋಡ್ ಸಕ್ಸೀಡೆಡ್. ಈಗ ನಾವು ವಾಪಸ್ ಹೋಗಿ ನೋಡೋಣ. ಈಗ ಒಂದೇ ಫೈಲ್ ತೋರಿಸ್ತಾ ಇದೆ ಅಲ್ವಾ. ನೀವು ಇಲ್ಲಿ ಲಿಸ್ಟ್ ವರ್ಷನ್ಸ್ ಅಂತ ಏನಿದೆಯಲ್ಲ ಈ ಬಟನ್ ನೀವು ಕ್ಲಿಕ್ ಮಾಡಿ. ನೋಡಿ ಇದು ನಾನು ಮೊದಲು ವರ್ಷನಿಂಗ್ ಎನೇಬಲ್ ಮಾಡೋಕ್ಕಿಂತ ಮುಂಚೆ ಇರುವಂತಹ ಫೈಲ್. ಅದಕ್ಕೆ ಇದಕ್ಕೆ ವರ್ಷನ್ ಐ ಡಿ ಇಲ್ಲ. ವರ್ಷನಿಂಗ್ ಎನೇಬಲ್ ಮಾಡಿ ಅದೇ ಫೈಲ್ನ ನಾನು ಮತ್ತೆ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಇದು ಹೊಸ ವರ್ಷನ್ ಐ ಡಿ ಇದೆ. ಸೊ ನೀವು ವರ್ಷನಿಂಗ್ ಎನೇಬಲ್ ಮಾಡೋದ್ರಿಂದ ನೀವು ಮುಂಚೆ ಸ್ಟೋರ್ ಮಾಡಿರೋ ಫೈಲು ಹಾಗೆ ಇರುತ್ತೆ, ಹೊಸ ಫೈಲ್ ಕೂಡ ಒಂದು ಹೊಸ ವರ್ಷನ್ ಐ ಡಿ ಯೊಂದಿಗೆ ಸ್ಟೋರ್ ಆಗಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಆಬ್ಜೆಕ್ಟ್ ಪ್ರೊಟೆಕ್ಷನ್ ಇರುತ್ತೆ. ಹಾಗೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಒಂದು ಪಿಕ್ಚರ್ ನೇಮ್ ಇದೆ, ಇಲ್ಲಿ ಟೈಪ್ ಇದೆ, ವರ್ಷನ್ ಐ ಡಿ, ಯಾವಾಗ ಮಾಡಿಫೈ ಆಯಿತು, ಸೈಜು, ಸ್ಟೋರೇಜ್ ಕ್ಲಾಸ್, ಇದೆಲ್ಲ ಇನ್ಫಾರ್ಮೇಶನ್ ಇದೆ ಅಲ್ವಾ. ಈ ಇನ್ಫಾರ್ಮೇಶನ್ ಎಲ್ಲ ನಾವೇನು ಡೇಟಾ ಸ್ಟೋರ್ ಮಾಡಿದ್ದೀವಿ ಅದರ ಬಗ್ಗೆನ ಇನ್ಫಾರ್ಮೇಶನ್ ಅಲ್ವಾ. ಸೊ ಇದನ್ನೇ ಮೆಟಾ ಡೇಟಾ ಅಂತ ಕರೆಯೋದು. ಮೆಟಾ ಡೇಟಾ ಅಂದರೆ ನಾವು ಏನು ಒಂದು ಡೇಟಾನ ಸ್ಟೋರ್ ಮಾಡಿದ್ದೀವಿ ಆ ಡೇಟಾ ಬಗೆಗಿನ ಇನ್ಫಾರ್ಮೇಶನ್ನ ಮೆಟಾ ಡೇಟಾ ಅಂತ ಕರೀತಾರೆ. ಆಯ್ತಾ, ಇದೆಲ್ಲ ಸಿಸ್ಟಮ್ ಜನರೇಟೆಡ್. ನಾನು ಅಪ್ಲೋಡ್ ಮಾಡಿದ ತಕ್ಷಣ ವರ್ಷನ್ ಐ ಡಿ, ಲಾಸ್ಟ್ ಮಾಡಿಫೈಡ್, ಸೈಜ್ ಇದೆಲ್ಲ ಬೈ ಡಿಫಾಲ್ಟ್ ಜನರೇಟ್ ಆಯ್ತಲ್ವಾ. ಸೊ ಇದನ್ನ ಸಿಸ್ಟಮ್ ಜನರೇಟೆಡ್ ಮೆಟಾ ಡೇಟಾ ಅಂತ ಕರೀತಾರೆ. ಅದೇ ನಾನೀಗ ಯಾವ ಸ್ಟೋರೇಜ್ ಕ್ಲಾಸ್ ಬೇಕು ನನಗೆ, ಅಥವಾ ಎನ್ಕ್ರಿಪ್ಷನ್ ಎನೇಬಲ್ ಮಾಡಬೇಕಾ ಬೇಡವಾ, ಈ ಎಲ್ಲ ನಾನು ಏನು ಸ್ಟೋರ್ ಮಾಡ್ತೀನಿ ಅದನ್ನ ಯೂಸರ್ ಜನರೇಟೆಡ್ ಮೆಟಾ ಡೇಟಾ ಅಂತ ಕರೀತಾರೆ. ಓಕೆ, ಈಗ ನಾನು ಈ ಒಂದು ಆಬ್ಜೆಕ್ಟ್ ಏನಿದೆಯಲ್ಲ ಇದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾನು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಏನೆಲ್ಲ ಇನ್ಫಾರ್ಮೇಶನ್ ಇದೆ ಅಂತ ನೋಡೋಣ. ನೋಡಿ ಇಲ್ಲಿ ಸ್ಟೋರೇಜ್ ಕ್ಲಾಸ್ ಅಂತ ಒಂದು ಆಪ್ಷನ್ ಇಲ್ಲಿದೆ ಅಲ್ವಾ. ನಾನು ಇದನ್ನ ಎಡಿಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಸ್ಟೋರೇಜ್ ಕ್ಲಾಸ್ ಏನಿದೆಯಲ್ಲ ಇದೊಂದು ತುಂಬಾನೇ ಸಿಂಪಲ್ ಕಾನ್ಸೆಪ್ಟ್. ನಾವು ಫ್ರೀಕ್ವೆಂಟ್ ಆಗಿ ಆಕ್ಸೆಸ್ ಮಾಡ್ತಾ ಇರುವಂತಹ ಡೇಟಾನ ಸ್ಟ್ಯಾಂಡರ್ಡ್ ಸ್ಟೋರೇಜ್ ಅಲ್ಲಿ ಹಾಕ್ತೀವಿ. ಸ್ವಲ್ಪ ಇನ್ಫ್ರೀಕ್ವೆಂಟ್, ಒಂದು ತಿಂಗಳಿಗೆ ಒಂದ್ಸಲಿನೋ 2 ತಿಂಗಳಿಗೆ ಒಂದ್ಸರ್ತಿನೋ ಆಕ್ಸೆಸ್ ಮಾಡುವಂಥದ್ದನ್ನ ಸ್ಟ್ಯಾಂಡರ್ಡ್ IA ಇನ್ಫ್ರೀಕ್ವೆಂಟ್ಲಿ ಆಕ್ಸೆಸ್ ಡೇಟಾಗೆ ಮೂವ್ ಮಾಡಬಹುದು. ಒನ್ ಝೋನ್ ಅಥವಾ ರೆಡ್ಯೂಸ್ ರಿಡಂಡೆನ್ಸಿ, ಈ ಥರ ನೀವು ಬೇರೆ ಬೇರೆ ಟಿಯರ್ಸ್ನ ಚೂಸ್ ಮಾಡ್ತಾ ಹೋದಂಗೆ ನಿಮಗೆ ಕಾಸ್ಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಟೆಲಿಕಾಮ್ ಫೀಲ್ಡ್ ಏನಿದೆಯಲ್ಲ ಅಲ್ಲಿ ಈ ಕಾಲ್ ಡೇಟಾ ಏನಿದೆಯಲ್ಲ ಅದನ್ನ 10 ವರ್ಷದವರೆಗೂ ಸ್ಟೋರ್ ಮಾಡಿ ಅಂತ ಹೇಳ್ತಾರೆ. ಅದನ್ನ ನೀವು ಇಲ್ಲಿ ಸ್ಟ್ಯಾಂಡರ್ಡ್ ಸ್ಟೋರೇಜ್ ನಲ್ಲಿ ಇಡ್ತು ಅಂದ್ರೆ ಅದು ನಿಮಗೆ ತುಂಬಾನೇ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಆ ಕೇಸ್ನಲ್ಲಿ ಏನ್ ಮಾಡ್ತಾರೆ, ಅವ್ರು ಅದನ್ನ ಡೀಪ್ ಆರ್ಕೈವ್ಗೋ ಅಥವಾ ಗ್ಲೇಜಿಯರ್ಗೋ ಮೂವ್ ಮಾಡಿಬಿಡ್ತಾರೆ. ನೀವು ಈ ಸಿಂಪಲ್ ಸ್ಟೋರೇಜ್ ಸರ್ವಿಸ್ನ ಪ್ರೈಸಿಂಗ್ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಬಟನ್ ಇದೆಯಲ್ಲ ಇದನ್ನ ನೀವು ಕ್ಲಿಕ್ ಮಾಡ್ಬೋದು. ಆಗ ನಿಮಗೆ ಇಲ್ಲಿ ಯಾವ ಒಂದು ರೀಜನ್ಗೆ ಎಷ್ಟು ಕಾಸ್ಟ್ ಇರುತ್ತೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೀವು ಈ ಪ್ರೈಸಿಂಗ್ ಬಗ್ಗೆ ನೀವು ತಿಳ್ಕೊಂಡು ಹಾಗೆ ನಿಮ್ಮ ಒಂದು ಆಬ್ಜೆಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ನ ನೀವು ಪ್ಲಾನ್ ಮಾಡ್ಕೋಬಹುದು. ಆಬ್ಜೆಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದೇ ನಾ ಹೇಳಿದ್ನಲ್ಲ, ಫ್ರೀಕ್ವೆಂಟ್ ಆಗಿ ಆಕ್ಸೆಸ್ ಆಗೋದು ಇಷ್ಟು ದಿನ ಸ್ಟ್ಯಾಂಡರ್ಡ್ ಅಲ್ಲಿ ಇರಲಿ,
ಒಂದು 30 ಡೇಸ್ ಆದಮೇಲೆ ಅದನ್ನ ಇನ್ಫ್ರೀಕ್ವೆಂಟ್ ಆಕ್ಸೆಸ್ಗೆ ಮೂವ್ ಮಾಡು, 3 ಮಂತ್ಸ್ ಆದಮೇಲೆ ಅದನ್ನ ಗ್ಲೇಸಿಯರ್ಗೆ ಮೂವ್ ಮಾಡಿಬಿಡು ಅಥವಾ ಡೀಪ್ ಆರ್ಕೈವ್ಗೆ ಮೂವ್ ಮಾಡಿಬಿಡು ಅಂತ ಕೂಡ ನೀವಿಲ್ಲಿ ಹೇಳಬಹುದು. ಸೊ ಅದನ್ನೇ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ನೋಡಿ ಇಲ್ಲಿ ಪ್ರೈಸಿಂಗ್ ಇದೆ, ಹಾಗೆ ಇಲ್ಲೊಂದು ಪ್ರೈಸಿಂಗ್ ಕ್ಯಾಲ್ಕುಲೇಟರ್ ಕೂಡ ಇದೆ. ಇದನ್ನ ನೀವು ಕ್ಲಿಕ್ ಮಾಡಿ ನೀವು ಏನು ಪ್ಲ್ಯಾನ್ ಮಾಡ್ಬೇಕಂತಿದ್ದೀರಾ ಅದರ ಬಗ್ಗೆ ನೀವು ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಈಗ ನಾನು ಇದನ್ನ ಸ್ಟ್ಯಾಂಡರ್ಡ್ ಅಲ್ಲೇ ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ. ಈಗ ನೋಡಿ ನಾನು ಇಲ್ಲಿ ಪರ್ಮಿಷನ್ಸ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನಿಮ್ಮ ಆಬ್ಜೆಕ್ಟ್ ಏನಿತ್ತಲ್ಲ ಅದಕ್ಕೆ ಪಬ್ಲಿಕ್ ಆಕ್ಸೆಸ್ ಪ್ರೊವೈಡ್ ಮಾಡಬೇಕಾ ಬೇಡವಾ, ಯಾರಿಗೆ ಆಕ್ಸೆಸ್ ಇರಬೇಕು, ಇದನ್ನ ನೀವಿಲ್ಲಿ ಮ್ಯಾನೇಜ್ ಮಾಡಬಹುದು. ಅದನ್ನೇ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್ ಅಂತ ಕರೀತಾರೆ. ಈಗ ನೋಡಿ ಇಲ್ಲಿ ಬೈ ಡಿಫಾಲ್ಟ್ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರೋದ್ರಿಂದ ನಾನು ಆಬ್ಜೆಕ್ಟ್ ಓನರ್ ಅಲ್ವಾ. ಸೊ ಇದು ನನಗೆ ರೀಡ್ ಆ್ಯಂಡ್ ರೈಟ್ ಆಕ್ಸೆಸ್ ಎರಡೂ ಇದೆ. ಸೊ ನಾನು ಇದನ್ನು ಎಡಿಟ್ ಮಾಡಬೇಕಂದ್ರೆ ಎಡಿಟ್ ಅಂತ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ನಾನೀಗ ಪಬ್ಲಿಕ್ ಆಕ್ಸೆಸ್ ಮಾಡಬೇಕಂದ್ರೆ ಇಲ್ಲಿಂದ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ನಮ್ಮ ಬಕೆಟ್ ಲೆವೆಲ್, ಬಕೆಟ್ ಒಳಗಲ್ವ ನಮ್ಮ ಆಬ್ಜೆಕ್ಟ್ ಇರೋದು. ಸೊ ನಾವು ಬಕೆಟ್ಗೆ ಪಬ್ಲಿಕ್ ಆಕ್ಸೆಸ್ ಕೊಟ್ಟಿಲ್ಲ. ನಾವು ಬಕೆಟ್ಗೆ ಪಬ್ಲಿಕ್ ಆಕ್ಸೆಸ್ ಎನೇಬಲ್ ಮಾಡಿದ್ರೆ ನೀವು ಇಲ್ಲಿ ಬಂದು ರೀಡ್ ಮಾಡಬೇಕಾ, ರೀಡ್ ರೈಟ್ ಆಕ್ಸೆಸ್ ಕೊಡಬೇಕಾ ಅನ್ನೋ ಒಂದು ಪರ್ಮಿಷನ್ಸ್ನ ನೀವಿಲ್ಲಿ ಮ್ಯಾನೇಜ್ ಮಾಡಬಹುದು. ಯಾರಿಗೆ ಯಾವ ರೀತಿ ಪರ್ಮಿಷನ್, ನೋಡಿ ಇಲ್ಲಿ ಇದು ಪಬ್ಲಿಕ್ ಆಕ್ಸೆಸ್ಗೆ, ಇದು ನೀವು ಒಂದು ಯೂಸರ್ಸ್ ಗ್ರೂಪ್ ಏನಾದ್ರು ಕ್ರಿಯೇಟ್ ಮಾಡಿದರೆ ಆ ಗ್ರೂಪ್ನವ್ರಿಗೆಲ್ಲ ಯಾವ ರೀತಿ ಆಕ್ಸೆಸ್ ಕೊಡಬೇಕು ಅನ್ನೋದನ್ನು ನೀವು ಇಲ್ಲಿಂದ ಸುಲಭವಾಗಿ ಮ್ಯಾನೇಜ್ ಮಾಡಬಹುದು. ನಾನು ಇದನ್ನು ಈಗ ಕ್ಯಾನ್ಸಲ್ ಅಂತ ಮಾಡ್ತಾ ಇದ್ದೀನಿ. ಈಗ ನಾವು ಈ ಲ್ಯಾಬ್ ಡೆಮೋನ ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಹಾಗಾಗಿ ನಾನೀಗ ನನ್ನ ಆಬ್ಜೆಕ್ಟ್ಸ್ನ ಹಾಗೆ ಬಕೆಟ್ಸ್ನ ಎಲ್ಲ ಡಿಲೀಟ್ ಮಾಡ್ತೀನಿ. ನೀವು ಕೂಡ ನನ್ನ ಜೊತೆಲೇ ಈ ಲ್ಯಾಬ್ ಮಾಡಿದರೆ ನೀವು ಇದನ್ನೆಲ್ಲ ಡಿಲೀಟ್ ಮಾಡಿ. ಸೊ ಇಲ್ಲಿ ಏನಂದರೆ ನೋಡಿ, ನಾನೀಗ ಮೊದಲು ಆಬ್ಜೆಕ್ಟ್ ಡಿಲೀಟ್ ಮಾಡಿ ಆ ನಂತರವಷ್ಟೇ ನಾನು ಬಕೆಟ್ನ ಡಿಲೀಟ್ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಈಗ ನಾನು ಆಬ್ಜೆಕ್ಟ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡಿಲೀಟ್ ಅಂತ ಕಾನ್ಫರ್ಮೇಷನ್ ಕೊಡಬೇಕು. ಓಕೆ, ಆಬ್ಜೆಕ್ಟ್ ಡಿಲೀಟ್ ಆಗಿದೆ. ಈಗ ನಾವು ವಾಪಸ್ ಹೋಗಿ ನಮ್ಮ ಒಂದು ಬಕೆಟ್ನ ಡಿಲೀಟ್ ಮಾಡೋಣ. ಡಿಲೀಟ್ ಆಗೋಲ್ಲ ಇದು, ಯಾಕೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಈಗ ಬಕೆಟ್ನ ಡಿಲೀಟ್ ಮಾಡೋ ಪ್ರಯತ್ನ ಮಾಡ್ತೀನಿ. ನೋಡಿ, ದ ಬಕೆಟ್ ಈಸ್ ನಾಟ್ ಎಂಪ್ಟಿ. ನಿಮಗೆ ನೆನಪಿದೆಯಾ, ನಾವು ವರ್ಷನಿಂಗ್ ಎನೇಬಲ್ ಮಾಡಿದ್ವಿ. ಹಾಗೆಯೇ ನಾನು ಬಕೆಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಲಿಸ್ಟ್ ವರ್ಷನ್ಸ್ ಅನ್ನೋ ಒಂದು ಬಟನ್ ತೋರಿಸದೇ ಇದ್ರೆ ಅದು ನಿಮಗೆ ವರ್ಷನಿಂಗ್ ಆಗಿರುವಂತಹ ಏನು ಫೈಲ್ಸ್ ಇದೆ ಅದು ನಿಮಗೆ ತೋರಿಸ್ತಾ ಇರಲ್ಲ. ಸೊ ಹಾಗಾಗಿ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಫೈಲ್ಸು ತೋರಿಸುತ್ತೆ. ಈಗ ನಾನು ಇಲ್ಲಿ ಎಲ್ಲ ಚೆಕ್ ಮಾಡಿ ಡಿಲೀಟ್ ಮಾಡ್ತೀನಿ. ಹಾಗೆಯೇ ನೋಡಿ ಇಲ್ಲಿ ಟೈಪ್ ಡಿಲೀಟ್ ಮಾರ್ಕರ್ ಅಂತ ತೋರಿಸ್ತಾ ಇದೆ. ಇದು ಯಾಕೆ ತೋರಿಸ್ತಾ ಇದೆ ಅಂದರೆ, ನಾನೊಂದು ಫೈಲ್ನ ಡಿಲೀಟ್ ಮಾಡಿದೆ ಅಲ್ವಾ, ಆ ಫೈಲ್ಗೆ ಒಂದು ಮಾರ್ಕರ್ ಹಾಕಿ ಸೈಡ್ನಲ್ಲಿ ಇಟ್ಟಿದೆ ಇದು. ಆಯಿತಾ, ಇದು ಪರ್ಮನೆಂಟಾಗಿ ಡಿಲೀಟ್ ಮಾಡಿಲ್ಲ. ನೀವು ವರ್ಷನಿಂಗ್ ಎನೇಬಲ್ ಮಾಡಿದ್ದಾಗ ನೀವೊಂದು ಆಬ್ಜೆಕ್ಟ್ನ ಡಿಲೀಟ್ ಮಾಡೋದು ಅಥವಾ ಓವರ್ ರೈಟ್ ಮಾಡೋದು ಏನಾದ್ರು ಟ್ರೈ ಮಾಡಿದಾಗ ಅದು ಕಂಪ್ಲೀಟಾಗಿ ಚೇಂಜ್ ಆಗಿರೋದಿಲ್ಲ. ಅದು ಒಂದು ಹೊಸ ವರ್ಷನ್ ಐ ಡಿಯೊಂದಿಗೆ ಸ್ಟೋರ್ ಆಗಿರುತ್ತೆ. ನೋಡಿ, ಡಿಲೀಟ್ ಮಾರ್ಕರ್ ಅಂತ ಇದು ಅಲ್ಲೇ ಇದೆ. ನೀವು ಈ ಡಿಲೀಟ್ ಮಾರ್ಕರ್ನ ತೆಗೆದ್ರೆ ಮತ್ತೆ ಆ ಆಬ್ಜೆಕ್ಟ್ನ ಆಕ್ಸೆಸ್ ಮಾಡಬಹುದು. ಸೊ ಈಗ ನಾ ಏನು ಮಾಡ್ತೀನಿ, ಎಲ್ಲ ಒಂದು ಆಬ್ಜೆಕ್ಟ್ಸ್ನ ಡಿಲೀಟ್ ಮಾಡ್ತೀನಿ. ನೋಡಿ, ಕಾನ್ಫರ್ಮೇಷನ್ಗೆ ಪರ್ಮನೆಂಟ್ಲಿ ಡಿಲೀಟ್ ಅಂತ ತೋರಿಸ್ತಾ ಇದೆ. ಡಿಲೀಟ್ ಆಬ್ಜೆಕ್ಟ್ಸ್ ಕ್ಲೋಸ್ ಮಾಡ್ತೀನಿ. ಈಗ ನಾನು ಮತ್ತೆ ನನ್ನ ಬಕೆಟ್ಗೆ ಹೋಗ್ತೀನಿ. ಇಲ್ಲಿ ಈ ಬಕೆಟ್ನ ಡಿಲೀಟ್ ಮಾಡೋಣ. ಇಲ್ಲಿ ಬಕೆಟ್ ನೇಮ್ನ ಸ್ಪೆಸಿಫೈ ಮಾಡಬೇಕು, ಆಗ ಈ ಬಕೆಟ್ ಡಿಲೀಟ್ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಸಹಾಯ ಮಾಡಿದೆ ಅಂತ ಅನ್ಕೋತೀನಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಕ್ಲೌಡ್ ಟಾಕ್ಸ್ ಕನ್ನಡ ಇಂದ ಧನ್ಯವಾದ.